ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಶ್ರೀ ಗೋವಿಂದ್ ಜೋಶಿ ಸ್ಥಾಪಕರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ತಜ್ಞರು ಬಾಲಕಿ ಆಸ್ಪತ್ರೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ VSV ಪ್ರಸಾದ್ ಮುಖ್ಯಸ್ಥರು ಸ್ವರ್ಣ ಸಮೂಹ ಸಂಸ್ಥೆಗಳು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಶ್ರೀ ಬಸವರಾಜ್ ಆಸಂಗಿ ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್ ಇವರು ಕೂಡ ವೇದಿಕೆಗೆ ಆಗಮಿಸ್ತಾರೆ. ಹುಬ್ಬಳ್ಳಿ ಇವರು ಮುಖ್ಯಸ್ಥರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ. ಹೆಚ್ಚು ಶಾಲೆ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆಗಮಿಸಿರುವಂತಹ ಎಲ್ಲರನ್ನು ಸ್ವಾಗತ ಕೋರುತ್ತಾ ಈಗ ವೇದಿಕೆಯ ಮೇಲಿರುವಂತಹ ಗಣ್ಯರು ಹಾಗೂ ಹಿರಿಯರಿಂದ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. बोलो भारत माता की। ನಮಸ್ಕಾರ. ವಿಶ್ವ ರಕ್ತದಾನಿಗಳ ದಿನದ ಈ ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮದಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರ ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಯಾಕೆಂದರೆ ಇವರೆಲ್ಲರೂ ಭಾಳಷ್ಟು ಪ್ರಮುಖರು, ಅವ್ರ ಪರಿಚಯ ಮಾಡಲಿಕ್ಕೆ ಹೋದರೆ ಸಾಕಷ್ಟು ಆಗುತ್ತೆ. ನಾನು ಸ್ವಲ್ಪದರಲ್ಲಿ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ. ಇವತ್ತಿನ ಈ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ಜಿತೇಂದ್ರ ಮಜೀತಿಯಾ ಅವರು ಉದ್ದಿಮೆದಾರರು ಮತ್ತು ಅಧ್ಯಕ್ಷರು, ಮದೀಶಿಯಾ ಸಮೂಹ ಸಂಸ್ಥೆಗಳು, ಹಲವಾರು ಸಾಮಾಜಿಕ ಕಾರ್ಯಗಳಿಗೆ ಕೊಡುಗೆ ದಾನಿಗಳು. ಅವರು ಈ ಒಂದು ನಮ್ಮ ಮನವಿಯನ್ನು ಮನ್ನಿಸಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತೇಳಿ ಹಾಗೆಯೇ ಈ ಸಮಾರಂಭದ ಮುಖ್ಯ ಅತಿಥಿಗಳು ಇನ್ನೊಬ್ಬ ಮುಖ್ಯ ಅತಿಥಿಗಳು ಆಗಮಿಸಿದ್ದಕ್ಕಾಗಿ ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ನಾನು ಕೋರ್ತೇನೆ. ಇದರ ಜೊತೆಗೆ ವೇದಿಕೆ ಮೇಲೆ ಇಬ್ಬ ಪ್ರಮುಖರಿದ್ದಾರೆ, ಇಬ್ಬರು ಅವ್ರಿಗೂ ಪರಿಚಯ ಮಾಡಿಕೊಡ್ತೀನಿ. ಡಾಕ್ಟರ್ SS ಸಂಗೊಳ್ಳಿ ಅವರು ಹೇಳಬೇಕು. ಬೋಲೋ ಭಾರತ್ ಮಾತಾ ಕಿ, ಕೈ ಮೇಲ್ಗಡೆ ಎತ್ತು ಎಲ್ಲರೂ ಹೇಳಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಾತರಂ ಮಾತರಂ ಅಂತ ಹೇಳಿದ್ರೆ ಒಂದೇ ಮಾತರಂ ಅಂತ ಹೇಳಬೇಕು. ಮಾತರಂ ಮಾತರಂ. ನಾನು ನನ್ನ 18 ವರ್ಷದ ಏನು ಮೊದಲನೇ ಬಾರಿ ರಕ್ತದಾನ ಮಾಡಿದೆ. ನಾನು BC ಜಾಬಿಂಗ್ ಕಾಲೇಜ್ನಲ್ಲಿ NCCಯಲ್ಲಿ ಈ ನನ್ನ ವಿದ್ಯಾರ್ಥಿ ಏನು ಆ ಸಮಯದ ಒಂದು ನನಗೆ ಕಲ್ಪನೆ ಬಂತು, ವಿಶ್ವ ರಕ್ತದಾನ ದಿವಸ. ಹೀಗಾಗಿ ಕಳೆದ 2015ರಿಂದ ಪ್ರತಿ ವರ್ಷ ನಾವು ಈ ರಕ್ತದಾನ ಶಿಬಿರವನ್ನು ಆಚರಿಸ್ತೀವಿ. ಇದರಲ್ಲಿ ಅನೇಕ
ಮೆಡಿಕಲ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಹೈಸ್ಕೂಲು, ನರ್ಸಿಂಗ್ ಸೆಂಟರ್ಸ್ ಎಲ್ಲ ಸೇರಿ ಈ ಒಂದು ರಕ್ತದಾನ ಶಿಬಿರನ ಆಚರಿಸ್ತಾ ಇದ್ದೀವಿ. ಇವತ್ತು ಈ ಒಂದು ರಕ್ತದಾನ ಶಿಬಿರದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಉದ್ಘಾಟಕರಾಗಿ ಆಗಮಿಸಿದ ಗಣ್ಯ ಉದ್ಯಮಿಗಳಾದ ಶ್ರೀ ಜಿತೇಂದ್ರ ಮಜಿತಿ ಅವರೇ ಹಾಗೂ ನಮ್ಮ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ಟೆಂಕೆ ಅವರೇ, ಶ್ರೀ BSV ಪ್ರಸಾದ್ ಅವರೇ, ಶ್ರೀ ಬಸವರಾಜ್ ಅಸಂಗಿ ಅವರೇ ಹಾಗೂ ರಾಹುಲ್ ಮುಂಗೇಕರ್ ಅವರೇ, ಡಾಕ್ಟರ್ ಕ್ರಾಂತಿ ಕಿರಣ್ ಅವರೇ, ಶ್ರೀಮತಿ ಅಂದರೆ ಸಾಂಸ್ಕೃತಿಕ ಜಾಗರಣ, ಜನ ಶಿಕ್ಷಣ ಅಂದರೆ ಸಮೂಹ ಶಿಕ್ಷಣ, ಜನಸೇವೆ ಅಂದರೆ ಸಮಾಜ ಸೇವೆ, ಈ ಒಂದು 3 ಏನು ಧ್ಯೇಯ ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ತು 1965ರಲ್ಲಿ ಪ್ರಾರಂಭವಾದ ಸಂಸ್ಥೆ. ಬೆಂಗಳೂರಿನಲ್ಲಿ ರಕ್ತ ಕೇಂದ್ರ, ಗೋಶಾಲೆ, ಯೋಗ ಕೇಂದ್ರ ಮತ್ತು ಸೇವಾ ಬಸ್ತಿಗಳಲ್ಲಿ ಸುಮಾರು 800 ಸೇವಾ ಬಸ್ತಿಗಳಲ್ಲಿ ಪ್ರತಿ ದಿವಸ ನಮ್ಮ ಏನು ವೈದ್ಯಾಧಿಕಾರಿಗಳು ನಮ್ಮ ವಾಹನ ತೆಗೆದುಕೊಂಡು ಹೋಗಿ ಉಚಿತ ಏನು ಟೆಸ್ಟ್ ಮಾಡಿ ಅವ್ರಿಗೆ ಏನು ಯಾವ ಮಾತ್ರೆಗಳು ಬೇಕು ಅದನ್ನ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇಲ್ಲಿವರೆಗೆ ಒಟ್ಟು 1243 ನಾವು ಕ್ಯಾಂಪ್ಗಳು ಮಾಡಿದ್ವಿ. ಸುಮಾರು 66,474 ರಕ್ತದಾನಿಗಳು ತಮ್ಮ ರಕ್ತವನ್ನು ಕೊಟ್ಟಿದ್ದಾರೆ. ಸುಮಾರು 1,06,485 ಯೂನಿಟ್ಸ್ ನಾವು ಬ್ಲಡ್ಗಳನ್ನ ಕಲೆಕ್ಟ್ ಮಾಡಿದ್ವಿ. ಒಟ್ಟು 1,13,668 ರಕ್ತಗಳನ್ನ ರೋಗಿಗಳಿಗೆ ನಾವು ನೀಡಿದ್ವಿ. ಮತ್ತು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ SDP ಅಂತ ಹೇಳ್ತಿರೋ ಪ್ಲೇಟ್ಲೆಟ್ಸ್, ಯಾವಾಗ ಡೆಂಗು ಮತ್ತು ಕ್ಯಾನ್ಸರ್ ಪೇಷಂಟ್ಗಳಿಗೆ ಬೇಕಾಗುತ್ತೆ ಪ್ಲೇಟ್ಲೆಟ್ಸ್, ಸುಮಾರು 1,684 ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀವಿ. ಕೋವಿಡ್ ಸಮಯದಲ್ಲಿ ಸುಮಾರು 519 ಕೋವಿಡ್ ಪ್ಲಾಸ್ಮಾ ಕೊಟ್ಟಿದ್ದೀವಿ. ರಕ್ತದಾನ ಇದೊಂದು ಜೀವದಾನ. ಅನೇಕ ಮುಂದುವರೆದ ದೇಶಗಳು ಆರ್ಟಿಫಿಷಿಯಲ್ ಅಂದರೆ ಈ ರಕ್ತವನ್ನ ಪ್ರೊಡಕ್ಷನ್ ಮಾಡಿ ಪ್ರಯತ್ನ ಮಾಡಿದ್ರು, ಆದರೆ ಇನ್ನೂವರೆಗೆ ಅದು ಸಕ್ಸಸ್ ಆಗಿಲ್ಲ. ಯಾಕಂದ್ರೆ ಈ ನಾವೇನು ಕ್ಲಾಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು, ಅದು ಇನ್ನೂವರೆಗೆ ಸಕ್ಸಸ್ ಆಗಿಲ್ಲ. ಅದಕ್ಕೆ ಆಕ್ಸಿಡೆಂಟ್ ಇರ್ಬೋದು, ಡೆಲಿವರಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇನ್ನೂ ಅನೇಕ ಒಂದು ರೋಗಿಗಳಿಗೆ ರಕ್ತದ ಬಹಳ ಅವಶ್ಯಕತೆ ಇದೆ. ಆ ರಕ್ತವನ್ನ ನಾವೇನು ಕೊಡ್ತೀವಿ, ಅದರಿಂದ ಆ ಒಂದು ಜೀವ ಉಳಿತದ, ಒಂದು ಪರಿವಾರ ಉಳಿತದ. ಅದಕ್ಕೆ ದಯವಿಟ್ಟು ಯುವಕರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಕ್ತದಾನದಲ್ಲಿ ಭಾಗವಹಿಸಬೇಕು. ನಾ ಹೇಳಿದೆ ರಕ್ತದಾನ ಒಂದು ರಕ್ತದಾನ ಮಾಡುವುದರಿಂದ 3 ಜೀವ ಉಳಿಸುವ ಪುಣ್ಯ ನಮ್ಗೆ ಸಿಗುತ್ತೆ. ಎಲ್ಲ ಗಣ್ಯರೇ, ಈ ಜಾಗೃತಿಗಾಗಿ ನಡೆಯುವ ಕಾರ್ಯಕ್ರಮವನ್ನು ರಕ್ತದಾನ ಶಿಬಿರಗಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದೊಂದು ಬಹಳ ಒಂದು ಉನ್ನತ ಮಟ್ಟದ ಮಹತ್ವದ ಕೆಲಸ. ಯಾಕಂದರೆ ರಕ್ತದಾನ ಮಾಡೋದ್ರಿಂದ ಅವ್ರಿಗಾಗಲೇ ಹೇಳಿದರು 3 ಜೀವವನ್ನು ಉಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗೇನೆ ಈ ರಕ್ತದಾನವನ್ನು ಮಾಡಿದ ಮೇಲೆ ರಕ್ತವನ್ನು ನಾವು ಈ ಬ್ಲಡ್ ಬ್ಯಾಂಕ್ಗಳಲ್ಲಿ ಈಗ ಕಾನೂನು ಪ್ರಕಾರವಾಗಿ ತುಂಬ ಲೈಸೆನ್ಸಿಂಗ್ ಪವರ್ ಆಗಲಿ ಅಥವಾ ಅದು ಟೆಸ್ಟಿಂಗ್ ವಿಧಾನವಾಗಲಿ ಅದಕ್ಕೆ ಸಾಕಷ್ಟು ಕಾನೂನುಗಳು ಬಂದಿದ್ದಾವೆ. ಇವಾಗ ಮೊದಲಿನಾಗೆ ಬ್ಲಡ್ಡನ್ನು ಯಾರೂ ಕೂಡ ದುಡ್ಡು ಕೊಟ್ಟು ಕೊಡೋ ಹಾಗಿಲ್ಲ, ಕಂಪಲ್ಸರಿ ಎಲ್ಲರೂ ಡೋನರ್ಸೇ ಇರಬೇಕು. ಹಾಗಾಗಿ ಇಷ್ಟು ಕಾಲೇಜ್ ಹುಡುಗರು ಮತ್ತು ವಿದ್ಯಾರ್ಥಿಗಳು ನೋಡಿದ್ರೆ ಅವರ ಒಂದು ಮೋಟಿವೇಶನ್ ಏನು ಮಾಡ್ತಾ ಇದ್ದಾರೆ, ಇದೊಂದು ಭಾಳ ಒಂದು ದೊಡ್ಡ ಕೆಲಸ ಅನ್ನಿಸ್ತದೆ. ಸೊ ಇದನ್ನಷ್ಟು ಜಾಸ್ತಿ ಅವ್ರು ಹೇಳಿದಾಗ 18 ಶೆಟ್ಟಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತದಾನ ಕೇಂದ್ರದ ವತಿಯಿಂದ ನಡೆದಿರ್ತಕ್ಕಂಥ ವಿಶ್ವ ರಕ್ತದಾನ ದಿನದ ಅಂಗವಾಗಿ ಜಾಗೃತಿ ನಡೆಗಾಗಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾದ ಜಿತೇಂದ್ರ ಮತೇಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಡಾಕ್ಟರ್ ಕ್ರಾಂತಿ ಕಿರಣ್ ಅವರೇ, ಬಸವರಾಜ್ ಅಸಂಗಿ ಅವರೇ, ರಾಹುಲ್ ಮಂಗೇಕರ್ ಅವರೇ, ಗೋಪಾಲ್ ಕೃಷ್ಣ ನಾಯಕ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ BSV ಪ್ರಸಾದ್ ಅವರೇ, ನೀಲಿ ನಡೆಸುವ ಮುಖಾಂತರ ಸಮಾಜದಲ್ಲಿ ಇದಕ್ಕೆ ರಕ್ತದಾನಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಈ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಆತ್ಮೀಯ ಸನ್ಮಿತ್ರರಾದ ಶ್ರೀ ದತ್ತಮೂರ್ತಿ ಕುಲಕರ್ಣಿ ಅವರೇ, ಸಂಗೊಳ್ಳಿ ಅವರೇ, ಸೇರಿರ್ತಕ್ಕಂಥ ಮಾಧ್ಯಮದ ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ಅನೇಕ ವಿಷಯಗಳನ್ನು ರಕ್ತದಾನ ಬಗ್ಗೆ ಹೇಳಿದ್ದಾರೆ. ದೇಶದಲ್ಲಿ ಇವತ್ತು ಸುಮಾರು 15 ಕೋಟಿ ಯೂನಿಟು ರಕ್ತ ನಮಗೆ ದೇಶದಲ್ಲಿ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ರಕ್ತ.
ಅದರ ದೇಶದಲ್ಲಿ ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು 10 ರಿಂದ 11 ಕೋಟಿ ಮಾತ್ರ ನಮಗೆ ಸಿಗುತ್ತೆ. ಅಂದರೆ ಸುಮಾರು 4 ಕೋಟಿಯಷ್ಟು ಯೂನಿಟ್ಸು ಇವತ್ತಿನವರೆಗೆ ಕೂಡ ದೇಶದಲ್ಲಿ ಶಾರ್ಟೇಜ್ ಇರ್ತಕ್ಕಂಥದ್ದು. ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ರಕ್ತ ಶಾರ್ಟೇಜ್ ಇದ್ದ ಕಾರಣಕ್ಕಾಗಿ ಅನೇಕ ಜೀವಗಳಿಗೆ ಇವತ್ತು ತೊಂದರೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿದ್ರು, ಆಕ್ಸಿಡೆಂಟ್ ಅಂತ ಹಿಡಿದು ಇತರ ರೋಗಿಗಳಿಗೆ ಕೂಡ ನಿರಂತರವಾಗಿ ರಕ್ತ ಬೇಕಾಗುತ್ತೆ. ರಕ್ತ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸುವಂಥದ್ದು ನಾವು ನೋಡಿದ್ದೇವೆ. ಸೊ ಅಂತಕ್ಕಂಥ ಕೆಲಸ ಅಷ್ಟೇ ಅಲ್ಲ, ದತ್ತಮೂರ್ತಿ ಮತ್ತು ಅವ್ರ ಇಡೀ ತಂಡ ಎಲ್ಲರೂ ಸೇರಿಸಿ ಬಹಳ ಅತ್ಯುತ್ತಮವಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋ ಅಷ್ಟೇ ಅಲ್ಲ, ಪ್ರತಿ ವರ್ಷದಿಂದ ವರ್ಷಕ್ಕೆ ಯೂನಿಟ್ಗಳನ್ನು ಹೆಚ್ಚಿಗೆ ಮಾಡತಕ್ಕಂಥ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋ ಮುಖಾಂತರ ಅನೇಕ ಜನರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಕ್ತದಾನ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ. ಅನೇಕರು ನಾವು ಇಲ್ಲಿ ವಿದ್ಯಾರ್ಥಿಗಳು ಕುಂತಿದ್ದೇವೆ, 18 ವಯಸ್ಸು ಆದಮೇಲೆ ನಾವೆಲ್ಲರಿಗೂ ಕೂಡ ರಕ್ತವನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ಕೋಬೇಕು. ಯಾಕೆಂದರೆ ನಾನೇನು ಡಾಕ್ಟರ್ ಅಲ್ಲ, ಬಟ್ ಡಾಕ್ಟರ್ಸ್ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ನಾವೇನು ಇವತ್ತು ಬ್ಲಡ್ಡನ್ನು ಡೊನೇಟ್ ಮಾಡ್ತೇವೆ, ನೆಕ್ಸ್ಟ್ 48 ಅವರ್ಸ್ದಲ್ಲಿ ನಮಗೆ ರೀಜನ್ರೇಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹೀಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ, ತೊಂದರೆ, ತಾಪತ್ರೆ ಯಾವುದೂ ಕೂಡ ಆಗೋದಿಲ್ಲ. ನಾವೆಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ, ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊತೇವೆ, ಈ ಥರ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿದಾಗ ಕೂಡ ಅವೆಲ್ಲ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ತೇನೆ, ಯಾವಾಗ ನಿಮ್ಮ ಹುಟ್ಟುಹಬ್ಬ ಬರುತ್ತಾ ರಾಷ್ಟ್ರೋತ್ಥಾನ ಕೇಂದ್ರಕ್ಕೆ ಬಂದು ನಿಮ್ಮದು ಒಬ್ಬರಾದರೂ ಕೂಡ ನೀವು ಬ್ಲಡ್ ಡೊನೇಟ್ ಮಾಡಿದರೆ 4 ಜನರ ಜೀವವನ್ನು ಉಳಿಸ್ದಂಗೆ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವೆಲ್ಲರೂ ಕೂಡ ಇವತ್ತು ದೇಶಕ್ಕೆ ಭಾಳ ನಾವು ಯೋಧರಾಗಿ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಾರ್ಡರ್ನಲ್ಲಿ ಹೋಗಿ ನಾವು ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇದ್ದಲ್ಲೇ ನೀವು ಕೇವಲ ಒಂದು ನಮ್ಮ ಯೂನಿಟ್ ಬ್ಲಡ್ಡನ್ನು ಪ್ರತಿ 3 ತಿಂಗಳು 4 ತಿಂಗಳಿಗೆ 1 ಯೂನಿಟ್ ಬ್ಲಡ್ಡನ್ನು ಕೊಟ್ವಿ ಅಂದರೆ 4 ಜನರ ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಮುನ್ನಡೆ ಬರೆಯುವಂಥದ್ದಕ್ಕಾಗುತ್ತೆ. ನಮ್ಮ ವಿಶೇಷವಾಗಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇವತ್ತು ಅನೇಕ ಕಡೆ ಈ ರೀತಿಯಾದಂಥ ಬ್ಲಡ್ ಕ್ಯಾಂಪ್ಗಳನ್ನು ಮಾಡುವಂಥದ್ದಾಗಲಿ, ದತ್ತಮೂರ್ತಿ BJPಗೆ ಮಾತಾಡೋ ಅಷ್ಟೊತ್ತಿಗಿಂತ ಮೊದಲು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ನಾವು ದತ್ತಮೂರ್ತಿ ಅವ್ರಿಗೆ ಏನಾಗಲಿ ನಿಮ್ಗೆ ರಕ್ತಮೂರ್ತಿ ಅಂತ ಹೇಳ್ತೇವೆ, ಯಾಕಂದ್ರೆ ನೀವು ಒಬ್ಬರದು ರಕ್ತ ತೊಗೊಳ್ಳೋದು ಬಿಡುವುದಿಲ್ಲ ಅನ್ನೋಂಥದ್ದನ್ನು ಹಾಸ್ಯ ಚಟಾಕಿ ಎಲ್ಲ ಹೇಳ್ತಿರ್ತೇವೆ. ಯಾಕಂದ್ರೆ ಯಾರ್ದು ಬಿಡಂಗಿಲ್ಲ, ಬಂದು ಬಿಡೋಣ ಸರ್ ಬರ್ತಡೇ ಇದ್ರಿ ಅಂತಂದ್ರೆ ನಿಮ್ಮದು ಬ್ಲಡ್ ಕ್ಯಾಂಪ್ ಮಾಡಿಸ್ಬಿಡುದು ಸರ್ ಅಂತ ಹೇಳ್ತಿರ್ತಾರೆ. ಹೀಗಾಗಿ ಅದೊಂದು ಒಳ್ಳೆಯ ರೀತಿ ಇದೆ ಅಂತ. ಅಷ್ಟೇ ಅಲ್ಲ, ಮುಂದಿನ ದಿನಮಾನಗಳಲ್ಲಿ ನೀವೇನು 18+ ಆಗಿ ಬರ್ತೀರಿ, ಆದವರು ಅದರ ಆಗೋತಕ್ಕಂಥವ್ರು ಅದರ, ಎರಡೂ ಅದರ. ಆದಾಗ ನಾವೆಲ್ಲರೂ ಕೂಡ ನಮ್ಮೆಲ್ಲ ಚಟುವಟಿಕೆಗಳು ನಡೆದಂಥ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡುವ ಮುಖಾಂತರ ನಮ್ಮ ಶ್ರೇಷ್ಠ ದಾನವನ್ನು ಮಾಡಬೇಕಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಜೈ ಜೈ. I thanks all the blood donors because today is the World Blood Donors Day. So ಯಾರ್ಯಾರ ಬ್ಲಡ್ ಕೊಟ್ಟಾರ ಅವ್ರಿಗೆ ಧನ್ಯವಾದ. ಆಮೇಲೆ ಇವರು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಅವರು ಏನೋ 13 ವರ್ಷ ಕಂಪ್ಲೀಟ್ ಮಾಡ್ಯಾರ ಈ ಒಳ್ಳೆ ಕೆಲಸಕ್ಕೆ. ಟು ರನ್ ಎನಿ ಇನ್ಸ್ಟಿಟ್ಯೂಟ್ ಈಸ್ ಅ ವೆರಿ ಡಿಫಿಕಲ್ಟ್ and particularly the medical related institution is very difficult. So ಇವ್ರಿಗೆ ಭಾಳ ಧನ್ಯವಾದಗಳು. and all the management team, Rashtrothan management team, I thanks that they are successfully completing 13 years and I am happy to see the youth who has gathered. You are the nation of our India, so you should participate whatever the good cause is there, blood donation and all other things, and due to you only our nation will become great and Bharat Viksit will come only participation of youth. Second time I congratulate our Rashtrothan Blood Bank and all donors. Thank you very much. ಇದು ಬಸ್ ಹಿಂದಿರ್ಬೇಕಾ ಮುಂದಿರ್ಬೇಕಾ ಹೇಳ್ಬೇಕು ನಮಗ. ಶಾ ದಾಮೋಜಿ ಜಾಧವ್ಜಿ ಜೆಂಡಾ ಮೆಮೋರಿಯಲ್ ಸಹಕಾರ ಇನ್ಫೋಸಿಸ್ ಫೌಂಡೇಶನ್ ವಿಶ್ವ ರಕ್ತದಾನಿಗಳ ದಿನದ